ಓಂ ಶಾಂತಿ. ತ್ರಿಮೂರ್ತಿ ದಾದಿಯರ ಅಮೃತ ವಚನಗಳು, ಗುಲ್ಜಾರ್ ದಾದೀಜಿ ಅವರ ಅಮೂಲ್ಯ ವಚನಗಳು. ಕ್ಷಮಾಭಾವವಿಲ್ಲದೆ ಶಿಕ್ಷಣ ಆವೇಶದ ರೂಪ ತೆಗೆದುಕೊಂಡು ಬಿಡುತ್ತದೆ. ಆದ್ದರಿಂದ ಶುಭ ಭಾವನಾ ಸಂಪನ್ನ ಸಂಕಲ್ಪ ಮಾಡಿ ಸ್ವಮಾನದಲ್ಲಿ ಇರಿ ಹಾಗೂ ಎಲ್ಲರಿಗೂ ಸನ್ಮಾನ ಕೊಡಿ. ನಾವೆಲ್ಲರೂ ಬಾಬಾರವರ ಪ್ರಿಯ ಮಕ್ಕಳು ಆಗಿದ್ದೇವೆ. ಸದಾ ಬಾಬಾರವರ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದೇವೆ. ಇದು ಪರಮಾತ್ಮ ಪ್ರೀತಿ ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಆಗುತ್ತದೆ, ಏಕೆಂದರೆ ನಾವು ಡೈರೆಕ್ಟ್ ಬಾಬಾರವರ ಮೊದಲನೆಯ ರಚನೆ ಆಗಿದ್ದೇವೆ. ನಮಗೆ ಸದಾ ಬಾಬಾರವರ ನೆನಪು ಇರುತ್ತದೆ. ಬಾಬಾರವರ ಹೊರತು ಸಂಸಾರವೇ ಇಲ್ಲ. ನಂತರ ಸೂಕ್ಷ್ಮ ವಚನ ಹಾಗೂ ಮೂಲ ವಚನ, ಅದನ್ನೂ ಸಹ ನಾವೆಲ್ಲರೂ ಅನುಭವ ಮಾಡಿದ್ದೇವೆ. ಕೇವಲ ಕೇಳಿಸಿಕೊಳ್ಳುವುದು ಹಾಗೂ ತಿಳಿದುಕೊಳ್ಳುವುದು ಅಲ್ಲ, ಅನುಭವಿ ಮೂರ್ತಿ ಆಗಿದ್ದೇವೆ. ಬಾಬಾರವರ ಪ್ರೀತಿಯಲ್ಲಿ ಲೀನವಾಗುವುದರಿಂದ ಎಷ್ಟು ಪ್ರಿಯ ಮಧುರ ಜೀವನ ಅನುಭವವಾಗುತ್ತದೆ. ಬಾಬಾ ನಾವು ಮಕ್ಕಳಿಗೆ ಹೇಳುತ್ತಾರೆ, ನೀವು ನನ್ನ ಮಕ್ಕಳು, ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಿ. ಏಕೆಂದರೆ ನಮ್ಮ ಜವಾಬ್ದಾರಿ ತೆಗೆದುಕೊಳ್ಳುವವರು ಭಗವಂತ ಆಗಿದ್ದಾರೆ. ಒಂದು ವೇಳೆ ನಾವು ಮನಸ್ಸಿನಿಂದ ನಮ್ಮ ಜೀವನದ ಜವಾಬ್ದಾರಿಯನ್ನು ಬಾಬಾರವರಿಗೆ ಕೊಟ್ಟು ಬಿಡುತ್ತೇವೆ, ಆಗ ಭಗವಂತನಿಗೆ ದೊಡ್ಡವರು ಬೇರೆ ಯಾರಾದರೂ ಇದ್ದಾರೆಯೇ? ಆದರೆ ಇದನ್ನು ಅವಶ್ಯವಾಗಿ ನೋಡಬೇಕು. ನಾನು ನಿಜವಾಗಿಯೂ ಜೀವನದ ಜವಾಬ್ದಾರಿಯನ್ನು ಬಾಬಾರವರಿಗೆ ಕೊಟ್ಟಿದ್ದೇನೆ ಅಥವಾ ಕೆಲವು ಬಾರಿ ಬಾಬಾರವರಿಗೆ ಕೊಟ್ಟಿದ್ದೇನೆ. ಕೆಲವು ಬಾರಿ ಸ್ವಲ್ಪ ಸಂಸಾರದ ಮಾತುಗಳಲ್ಲಿ ಬುದ್ಧಿ ಹೊರಟು ಹೋಗುತ್ತದೆ. ನಮ್ಮ ಸನ್ಮುಖದಲ್ಲಿ ಮಾಯೆಯೇ ಪೇಪರ್ ತೆಗೆದುಕೊಳ್ಳುತ್ತದೆ. ಇಂದು ಬಾಬಾರವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಬಿಡುತ್ತೇನೆ. ಇನ್ಮೇಲೆ ಅದರ ಮುಂದೆ ಮಾಯೆ ಏನು ಮಾಡಲು ಸಾಧ್ಯವಿಲ್ಲ. ಬಾಬಾರವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಬಿಟ್ಟಿದ್ದೀರಾ? ಅಥವಾ ಕೆಲವೊಮ್ಮೆ ನನ್ನತನ ಬಂದು ಬಿಡುತ್ತದೆ. ನಾನು ಹಾಗೂ ನನ್ನತನ, ಈ ಎರಡು ಮಾತುಗಳೇ ಈಶ್ವರಿಯ ಜೀವನದಲ್ಲಿ ಸಂಪನ್ನ ಆಗುವುದರಲ್ಲಿ ವಿಘ್ನರೂಪ ಆಗುತ್ತದೆ. ಅದ್ದಿನ ನನ್ನತನ ಇದು ಬಾಬಾರವರ ಮಾಡಿಬಿಡುತ್ತದೆ. ಬಾಬಾ ನನ್ನ ಜೊತೆ ಕಂಬೈಂಡ್ ಆಗಿದ್ದಾರೆ ಎಂದು ಹೇಳುತ್ತೀರಿ ಎಂದರೆ ಕಂಬೈಂಡ್ ಎಂದೂ ಸಹ ಬೇರೆಯಾಗಲು ಸಾಧ್ಯವಿಲ್ಲ. ಯಾರೊಂದಿಗೆ ಸರ್ವಶಕ್ತಿವಂತ ಕಂಬೈಂಡ್ ಇದ್ದಾರೆ ಅವರ ಎದುರು ಮಾಯೆ ಬರುವ ಸಾಹಸ ಮಾಡುವುದಿಲ್ಲ. ಪ್ರಾರಂಭದಲ್ಲಿ ಬಾಬಾ ಹೇಳುತ್ತಿದ್ದರು, ಇಷ್ಟು ಮಾಸ್ಟರ್ ಸರ್ವಶಕ್ತಿವಂತ ಆಗಿ ಮಾಯೆ ದೂರದಿಂದಲೇ ಓಡಿ ಹೋಗಬೇಕು. ದೂರದಿಂದ ಮಾಯೆಯನ್ನು ಓಡಿಸಲು ಕಂಬೈಂಡ್ ರೂಪದ ಸ್ಮೃತಿಯಲ್ಲಿ ಇರಿ. ಕೆಲವರು ಹೇಳುತ್ತಾರೆ, ನಾವಂತೂ ಕಂಬೈಂಡ್ ಇದ್ದೇವೆ, ಆದರೆ ಸಮಯದಲ್ಲಿ ಅವರಿಂದ ಸಹಯೋಗ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಯಾರಾದರೂ ದಾಳಿ ಮಾಡಬೇಕೆಂದರೆ ಮೊದಲು ಅವರನ್ನು ಒಬ್ಬಂಟಿಯಾಗಿ ಮಾಡುತ್ತಾರೆ, ನಂತರ ದಾಳಿ ಮಾಡುತ್ತಾರೆ. ನಾವು ಕಂಬೈಂಡ್ನಿಂದ ಬೇರೆ ಏಕೆ ಆಗಬೇಕು? ಒಂದು ವೇಳೆ ಕಂಬೈಂಡ್ ರೂಪದಲ್ಲಿ ಸದಾ ಇದ್ದರೆ ಮಾಯೆ ಏನು ಮಾಡಲು ಸಾಧ್ಯವಿಲ್ಲ. ನಾವು ಯುದ್ಧ ಮಾಡಿ ನಂತರ ಮಾಯಾಜೀತ್ ಆಗುವುದು. ಇದರಲ್ಲಿಯೂ ಸಹ ಏಕೆ ಸಮಯ ವ್ಯರ್ಥ ಮಾಡಬೇಕು? ಒಂದು ವೇಳೆ ಯಾರಿಗಾದರೂ ಮತ್ತೆ ಮತ್ತೆ ಅನಾರೋಗ್ಯವಾಗುತ್ತದೆ, ಅವರಿಗೆ ಔಷಧಿ ಕೊಟ್ಟು ಬಲೆ ಅನಾರೋಗ್ಯವನ್ನು ಸಮಾಪ್ತಿ ಮಾಡಬಹುದು. ಆದರೆ ಮತ್ತೆ ಮತ್ತೆ ಅನಾರೋಗ್ಯದಿಂದ ಬಲಹೀನರಾಗಿ ಬಿಡುತ್ತಾರೆ. ಬಾಬಾರವರ ಆಸೆಗಳು ಪೂರ್ಣ ಮಾಡುವಂಥವರು ಯಾರು? ನಾವು ಮಕ್ಕಳೇ ಆಗಿದ್ದೇವೆ. ನಾವು ಬಾಬಾರವರ ಆಸೆಗಳ ದೀಪಕ್ ಆಗಿದ್ದೇವೆ. ನಾವು ಮಕ್ಕಳ ಪ್ರತಿ ಬಾಬಾರವರ ಆಸೆ ಏನಾಗಿದೆ? ಬಾಬಾರವರು ಹೇಳುತ್ತಾರೆ, ನನ್ನ ಸಮಾನರಾಗಿ, ಸ್ವಲ್ಪ ಸ್ವಲ್ಪ ನನ್ನ ಸಮಾನರಾಗಿ ಎಂದು ಹೇಳುವುದಿಲ್ಲ, ಸಂಪೂರ್ಣವಾಗಿ ನನ್ನ ಸಮಾನವಾಗಿ. ಇತ್ತೀಚೆಗೆ ಬಾಬಾರವರು ವಿಶೇಷವಾಗಿ ಹೇಳಿದ್ದಾರೆ, ಒಂದೊಂದು ಮಗುವನ್ನೂ ಸಹ ರಾಜ ಮಗುವನ್ನಾಗಿ ಮಾಡುತ್ತೇನೆ, ಸ್ವರಾಜ್ಯ ಅಧಿಕಾರಿಯನ್ನಾಗಿ ಮಾಡುತ್ತೇನೆ ಎಂದ ಮೇಲೆ ನಾವು ನಮ್ಮೊಂದಿಗೆ ಕೇಳಿಕೊಳ್ಳಬೇಕು, ನಾನು ರಾಜಮಗು ಆಗಿದ್ದೀನಿಯೇ
ಏಕೆಂದರೆ ರಾಜ ಎಂದರೆ ಯಾರಲ್ಲಿ ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಇದೆ. ಮೊದಲು ಕೇಳಿಕೊಳ್ಳಬೇಕು, ನಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ಇದೆಯೇ? ಏಕೆಂದರೆ ಮನಸ್ಸಿನ ಮೇಲೆ ವಿಜಯಿ ಯಾರಾಗುತ್ತಾರೋ ಅವರೇ ಜಗತ್ತಿನ ಮೇಲೆ ವಿಜಯಿಗಳಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಏನೆಲ್ಲ ಫೀಲಿಂಗ್ ಬರುತ್ತದೆ ಮೊದಲು ಮನಸ್ಸಿನಲ್ಲಿ ಬರುತ್ತದೆ. ಮನಸ್ಸಿನ ಮೇಲೆ ರಾಜ ಆಗಿದ್ದೀರಾ, ಸದಾ ಮನಸ್ಸಿನ ರಾಜರಾಗಿರಿ. ಲಿಂಕ್ ಜೋಡಣೆ ಆಗಿರಲಿ. ಇದಕ್ಕಾಗಿ ಬಾಬಾರವರು ಬಹಳ ಒಳ್ಳೆಯ ಡ್ರಿಲ್ ಹೇಳಿದ್ದಾರೆ. ಬಾಬಾರವರ ಮುರುಳಿಯಲ್ಲಿ ಸದಾ ಎಂಬ ಶಬ್ದ ಬಳಕೆಯಾಗುತ್ತದೆ. ಕೆಲವೊಮ್ಮೆ ಎಂಬ ಶಬ್ದ ಬ್ರಾಹ್ಮಣ ಜೀವನದ ಶಬ್ದಕೋಶದಲ್ಲಿ ಇಲ್ಲ. ನಾವು ಸಹ ನಮ್ಮೊಂದಿಗೆ ಕೇಳಿಕೊಳ್ಳಬೇಕು, ನಾವು ಏನೆಲ್ಲ ಕರ್ಮವನ್ನು ಮಾಡುತ್ತೇವೆ, ಬಾಬಾರವರು ಏನು ಹೇಳುತ್ತಾರೆ. ಸದಾ ಲಿಂಕ್ ಜೋಡಣೆಯಾಗಿರಲಿ. ಈಗಲ್ಲ ತುಂಡಾಗುವುದು ಮತ್ತೆ ನಾವು ಜೋಡಿಸುವುದು, ಮತ್ತೆ ಜೋಡಣೆ ಆಗುವುದರಲ್ಲಿ ಅಂತರ ಆಗಿಬಿಡುತ್ತದೆ. ಅಂದ ಮೇಲೆ ನಮ್ಮ ಮನಸ್ಸು ನಮ್ಮ ಆದೇಶದಂತೆ ನಡೆಯುತ್ತದೆಯೇ? ಬಾಬಾ ಮನಸ್ಸು ಬುದ್ಧಿ ಸಂಸ್ಕಾರದ ಕಚೇರಿ ಇಡುತ್ತಿದ್ದರು. ಬಾಬಾ ಮನಸ್ಸು ಬುದ್ಧಿ ಸಂಸ್ಕಾರದ ಕಚೇರಿ ಇಡುತ್ತಿದ್ದರು. ಏಕೆಂದರೆ ಕೆಲವು ಬಾರಿ ಸೂಕ್ಷ್ಮ ಸಂಕಲ್ಪ ಚೆಕ್ ಮಾಡುವುದರಲ್ಲಿ ಸೂಕ್ಷ್ಮ ಚೆಕಿಂಗ್ ಬೇಕಾಗುತ್ತದೆ. ಇಡೀ ದಿನದಲ್ಲಿ ಮನಸ್ಸಿನ ಮಾಲೀಕರಾಗಿ ಮನಸ್ಸನ್ನು ನಡೆಸಿದ್ದೇನಾ? ನಮ್ಮೆಲ್ಲರ ಲಕ್ಷ್ಯವಾಗಿದೆ ಸಂಪೂರ್ಣ ತಂದೆಯ ಸಮಾನರಾಗುವುದು. ಇನ್ಮೇಲೆ ಈ ಚೆಕಿಂಗ್ ಅವಶ್ಯವಾಗಿ ಇದೆ. ಮನಸ್ಸು ಬುದ್ಧಿ ಸಂಸ್ಕಾರ ಎಲ್ಲವೂ ಕಂಟ್ರೋಲ್ನಲ್ಲಿ ಇರಬೇಕು. ಕೈ ಕಾಲುಗಳು ಸ್ಥೂಲ ಕರ್ಮ ಮಾಡುವ ನಿಮಿತ್ತವಾಗಿದೆ. ಆದರೆ ಕೆಲವೊಮ್ಮೆ ಸಂಸ್ಕಾರ ಘರ್ಷಣೆಯಲ್ಲಿ ಬಂದು ಬಿಡುತ್ತದೆ. ಬುದ್ಧಿಯೂ ಸಹ ಕೆಲವೊಮ್ಮೆ ಹೌದು ಎನ್ನುವ ಬದಲಾಗಿ ಇಲ್ಲ ಎನ್ನುವ ಕಡೆ ಹೊರಟು ಹೋಗುತ್ತದೆ. ಈ ಚೆಕಿಂಗ್ ಎಷ್ಟು ಮಾಡಲು ಸಾಧ್ಯವಾಗುತ್ತೋ ಮಾಡಬೇಕು, ಅನ್ಯರು ಮಾಡಲು ಸಾಧ್ಯವಿಲ್ಲ. ನಾವು ಹೇಳುತ್ತೇವೆ, ನಾವು ಈಗ ಅರ್ಧ ಗಂಟೆ ಯೋಗ ಮಾಡಿದೆವು. ಅರ್ಧ ಗಂಟೆ ಯೋಗ ಮಾಡಿದ್ದೀರಾ ಅಥವಾ ಮಧ್ಯ ಮಧ್ಯದಲ್ಲಿ ಯುದ್ಧ ಮಾಡಿದ್ದೀರಾ? ಅರ್ಧ ಗಂಟೆ ನೀವು ಯೋಗದಲ್ಲಿ ಇದ್ದೀರಾ ಅಥವಾ ಇಲ್ಲವೇ? ಇದನ್ನು ತಾವೇ ಪರಿಶೀಲಿಸಿಕೊಳ್ಳಬೇಕು. ಇಡೀ ದಿನ ನಾವು ನಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು. ಪರಿಶೀಲನೆ ಮಾಡಿಕೊಂಡರೆ ಬದಲಾಗಲು ಸಾಧ್ಯ. ಕೇವಲ ಪರಿಶೀಲನೆ ಮಾಡಿಕೊಳ್ಳುತ್ತೀರಿ ಎಂದರೆ ಹೃದಯ ವಿಭಿನ್ನರಾಗಿ ಬಿಡುವಿರಿ. ಬಾಬಾರವರು ಬಯಸುತ್ತಾರೆ ನಾವು ನಮ್ಮ ಸ್ವಭಾವದಲ್ಲಿ ಇರಬೇಕು. ಜೊತೆಯಲ್ಲಿ ನಾವು ಸಂಘಟನೆಯಲ್ಲಿ ಇರುತ್ತೇವೆ. ಪ್ರತಿಯೊಂದು ಊರಿನಲ್ಲಿಯೂ ನಮ್ಮ ಮನೆ ಇದೆ. ನಾವು ಇಷ್ಟು ದೊಡ್ಡ ಪರಿವಾರದವರಾಗಿದ್ದೇವೆ. ವೃಕ್ಷದ ಚಿತ್ರದಲ್ಲಿ ನೋಡಿ, ನಾವು ಬೀಜದ ಜೊತೆಗೆ ಕುಳಿತಿದ್ದೇವೆ. ನಾವು ಪೂರ್ವಜರು ಆಗಿದ್ದೇವೆ, ಪೂಜ್ಯರು ಆಗಿದ್ದೇವೆ, ವಿಶ್ವ ಕಲ್ಯಾಣಕಾರಿ ವಿಶ್ವ ಪರಿವರ್ತಕ ಆಗಿದ್ದೇವೆ, ಪ್ರಪಂಚದ ಬೆಳಕಾಗಿ ಇದ್ದೇವೆ, ಬಾಬಾರವರ ಕಣ್ಣುಗಳ ನಕ್ಷತ್ರಗಳು ಆಗಿದ್ದೇವೆ. ಬಾಬಾರವರು ಸಮಯ ಪ್ರತಿ ಸಮಯ ಎಷ್ಟು ಸ್ವಭಾವವನ್ನು ಕೊಡುತ್ತಾರೆ. ಅಮೃತ ವೇಳೆ ನಾವು ಬಾಬಾರವರಿಂದ ಶಕ್ತಿಯನ್ನು ಪಡೆದುಕೊಂಡು ಒಂದು ವೇಳೆ ಇಡೀ ದಿನ ಸ್ವಮಾನ ಹಾಗೂ ಟೈಮ್ ಟೇಬಲ್ ಸೆಟ್ ಮಾಡಿದರೆ ಇಂದು ಇಡೀ ದಿನ ಸ್ವರದ ಅನುಭವದಲ್ಲಿ ಇರುತ್ತೇವೆ. ಒಂದು ವೇಳೆ ಪ್ರತಿದಿನ ಒಂದು ಸ್ವಮಾನವು ನೆನಪಿದ್ದರೆ ಇಡೀ ದಿನ ಅದೇ ಸ್ವಭಾವದಲ್ಲಿ ಸಿದ್ಧರಾಗಿರುವ ಅಭ್ಯಾಸ ಮಾಡಬಹುದು. ಆಗ ಬಹಳ ಮಜಾ ಬರುತ್ತದೆ. ಸಂಘಟನೆಯಲ್ಲಿ ಇರುವುದಕ್ಕಾಗಿ ಎರಡನೆಯ ಶಬ್ದವಾಗಿದೆ. ಎಲ್ಲರಿಗೂ ಸನ್ಮಾನ ಕೊಡಿ, ಸ್ವಮಾನದಲ್ಲಿ ಇರಿ ಹಾಗೂ ಸನ್ಮಾನ ಕೊಡಿ. ಸಂಘಟನೆಯಲ್ಲಿ ನಡೆಯುವುದು ಹಾಗೂ ಸಫಲರಾಗುವುದು. ಇದಕ್ಕಾಗಿ ಎಲ್ಲರಿಗೂ ಸನ್ಮಾನ ಕೊಡಿ ಎಂದರೆ ಸಂಘಟನೆಯಲ್ಲಿ ಭಿನ್ನ ಭಿನ್ನ ಸಂಸ್ಕಾರದವರು ಇರುತ್ತಾರೆ. ಎಲ್ಲರೂ ಒಂದೇ ನಂಬರಿನವರಾಗಿ. ಮಾಲೆಯಲ್ಲಿ 108ರ ನಂಬರ್ ಸಹ ಇದೆ ಅಲ್ಲವೇ? ಬಾಬಾರವರು ಎಲ್ಲರಿಗೂ ಒಂದೇ ರೀತಿಯ ಉಪಕಾರವನ್ನು ಮಾಡಿದ್ದಾರೆ. ಆದರೂ ಸಹ 108ನೇ ನಂಬರ್ ಏಕೆ ಆಯಿತು? ಇಲ್ಲಿ ಪ್ರತಿಯೊಬ್ಬರ ಪುರುಷಾರ್ಥ ತಮ್ಮದೇ ಆಗಿದೆ. ಏನೇ ಆಗಲಿ ಸಂಘಟನೆಯಲ್ಲಿ ಒಬ್ಬರು
ಇನ್ನೊಬ್ಬರಿಗೆ ಸನ್ಮಾನ ಕೊಡಿ ಹಾಗೂ ಸನ್ಮಾನ ಪಡೆಯಿರಿ. ಹೇಗೆ ರಸ್ತೆಯಲ್ಲಿ ಯಾರಾದರೂ ಬಿದ್ದು ಬಿಟ್ಟರೆ ನೀವು ಆ ಬಿದ್ದಿರುವ ವ್ಯಕ್ತಿಯನ್ನು ಒದೆಯುತ್ತೀರಾ ಅಥವಾ ಆಸರೆ ಕೊಟ್ಟು ಮೇಲೆತ್ತುತ್ತೀರಾ? ಆಸರೆಯನ್ನು ಕೊಟ್ಟ ಮೇಲೆ ಎತ್ತುವುದೇ ಮರ್ಯಾದೆಯಾಗಿದೆ. ಅಂದ ಮೇಲೆ ಬ್ರಾಹ್ಮಣ ಪರಿವಾರದಲ್ಲಿ ಯಾರಾದರೂ ಸಂಸ್ಕಾರವಶರಾಗಿ ಬಿದ್ದು ಹೋಗುತ್ತಾರೆಂದರೆ ನಮ್ಮ ಕೆಲಸ ಏನಾಗಿದೆ? ಅವರಿಗೆ ಆಸರೆಯನ್ನು ಕೊಡುವುದು. ಯಾವ ಆಸರೆ ಕೊಡುವಿರಿ? ಶುಭ ಭಾವನೆ, ಶುಭ ಕಾಮನೆ. ಅವರು ಕೊಡದೇ ಇರಲಿ, ನಾನು ಕೊಡಬೇಕು. ಸಂಘಟನೆಯಲ್ಲಿ ಸನ್ಮಾನ ಕೊಡಬೇಕು. ಜೊತೆಗೆ ಪರಿವಾರದಲ್ಲಿ ಎಲ್ಲರ ಪ್ರತಿ ಇದೇ ಇಚ್ಛೆ ಇರಬೇಕು. ಇವರು ಸುಧಾರಣೆಯಾಗಲಿ. ಇವರಿಗೆ ಯಾರಾದರೂ ಇಂತಹ ಶಿಕ್ಷಣ ಕೊಡಲಿ, ಯಾವುದರಿಂದ ಇವರು ಸರಿಯಾಗಿ ಬಿಡಲಿ. ಆದರೆ ಶಿಕ್ಷಣವೂ ಸಹ ಒಂದು ವೇಳೆ ಕ್ಷಮಾಭಾವದ ರಹಿತವಾಗಿದ್ದರೆ ಶಿಕ್ಷಣ ಕೊಡಿ, ಆವೇಶದ ರೂಪ ತೆಗೆದುಕೊಂಡು ಬಿಡುತ್ತದೆ. ಆವೇಶವೂ ಸಹ ಕ್ರೋಧದ ಅಂಶವಾಗಿದೆ. ಮೊಮ್ಮಾರವರು ಹೇಳುತ್ತಿದ್ದರು, ನನಗೆ ಬಾಬಾರವರು ಕೆಲಸ ಕೊಟ್ಟಿದ್ದಾರೆ. ನೀವು ಈ ಬೇರೆ ಬೇರೆ ರೆಂಬೆ ಕೊಂಬೆಗಳನ್ನು ಒಟ್ಟುಗೂಡಿಸಿ ಒಂದು ಚಂದನದ ಕೊಂಬೆಯಾಗಿ ಮಾಡಬೇಕು. ನಾವು ಸಹ ಮಾಸ್ಟರ್ ಪ್ರೀತಿಯ ಸಾಗರ ಆಗಿದ್ದೇವೆ. ಅಂದ ಮೇಲೆ ಮಾಸ್ಟರ್ ಜ್ಞಾನದ ಸಾಗರ, ಪ್ರೇಮದ ಸಾಗರ ನಮ್ಮ ಸ್ವರೂಪವಾಗಿರಬೇಕು. ಬಲೆ ಶಿಕ್ಷಣವನ್ನು ಕೊಡಿ, ಆದರೆ ಕ್ಷಮಾ ಸ್ವರೂಪರಾಗಿರಿ. ಇದನ್ನು ನಾವು ಚೆಕ್ ಮಾಡಿಕೊಳ್ಳಬೇಕು. ನಾವು ಸ್ವಮಾನದಲ್ಲಿ ಇರುತ್ತೇವೆ. ತಮ್ಮ ಮನಸ್ಸಿನ ಟೈಮ್ ಟೇಬಲ್ ತಯಾರು ಮಾಡಿ. ಯಾವ ಪ್ರಮಾಣದಲ್ಲಿ ಇರಬೇಕು, ಮನಸ್ಸಿನಿಂದ ಯಾವ ಸೇವೆ ಮಾಡಬೇಕು, ಕರ್ಮಣದಿಂದ ಏನು ಮಾಡಬೇಕು, ಸಂಘಟನೆಯಲ್ಲಿ ಸ್ನೇಹದಿಂದ ಹೇಗೆ ನಡೆಯಬೇಕು, ಅನ್ಯರಿಂದ ಹೇಗೆ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಎಲ್ಲ ಮನಸ್ಸಿನ ಟೈಮ್ ಟೇಬಲ್ ಪ್ರತಿದಿನ ಬೆಳಗ್ಗೆ ತಯಾರು ಮಾಡಿಕೊಳ್ಳಿ. ಮನಸ್ಸಿನ ಟೈಮ್ ಟೇಬಲ್ ಮಾಡಿಕೊಳ್ಳುವುದರಿಂದ ತಮ್ಮ ಚೆಕಿಂಗ್ ಬಹಳ ಚೆನ್ನಾಗಿ ಆಗುವುದು. ಮನಸ್ಸಿನ ಮಾಲೀಕರಾಗದ ಹೊರತು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ. ಯಾರು ಸ್ವಯಂನ ಮಾಲೀಕರಾಗಲು ಸಾಧ್ಯವಿಲ್ಲ, ಅವರು ವಿಶ್ವದ ಮಾಲೀಕ ಹೇಗೆ ಆಗುವರು? ಮೊದಲು ಸ್ವರಾಜ್ಯ, ನಂತರ ವಿಶ್ವರಾಜ್ಯ. ವಿಜ್ಞಾನ ಒಂದು ದರ್ಪಣವಾಗಿದೆ. ಈ ದರ್ಪಣದಲ್ಲಿ ತಮ್ಮ ಮುಖವನ್ನು ತಾವೇ ನೋಡಿಕೊಳ್ಳಿ. ಇದ್ದಕ್ಕಿದ್ದಂತೆ ಆಗುವ ಆಟವಂತೂ ಶುರುವಾಗಿ ಬಿಟ್ಟಿದೆ. ಅತಿಯಲ್ಲಿ ಹೋಗುವುದು ಬಾಕಿ ಇದೆ. ಸಂಸಾರದ ಸಮಾಚಾರವನ್ನು ಕೇಳಿದರೆ ಏನು ನಡೆಯುತ್ತಿದೆ, ಯಾವುದನ್ನು ಬಾಬಾರವರು ಹೇಳಿದ್ದಾರೆ ಅದು ಆಗುವುದು ಶುರುವಾಗಿ ಬಿಟ್ಟಿದೆ. ನಮ್ಮ ಸ್ಪೀಡ್ ಸಹ ಅದೇ ಆಗಿದೆಯೇ ಅಥವಾ ಇಲ್ಲವೇ? ಈಗಂತೂ ಹಾರುವ ಸಮಯ ಬಂದು ಬಿಟ್ಟಿದೆ. ಬಾಬಾರವರು ಈಗ ನಡೆದುಕೊಂಡು ಹೋಗುವುದನ್ನು ನಿಷೇಧ ಮಾಡಿಬಿಟ್ಟಿದ್ದಾರೆ. ಯಾವಾಗ ನಿಶ್ಚಿಂತ ಚಕ್ರವರ್ತಿ ಆಗುವಿರಿ ಆಗಲೇ ಹಾರುವಿಕೆ. ಏನು ಮಾಡಬೇಕು ಅದನ್ನು ಈಗಲೇ ಮಾಡಬೇಕು. ತನುವಿನಿಂದ ಆಗಲಿ, ಮನಸ್ಸಿನಿಂದ ಆಗಲಿ, ಧನದಿಂದ ಆಗಲಿ. ಒಂದು ವೇಳೆ ನಿಶ್ಚಿಂತ ಚಕ್ರವರ್ತಿಯಾಗಿ ಇದ್ದರೆ ಯಾವುದೇ ಹದ್ದಿನ ಸಂಕಲ್ಪ ಬರಬಾರದು. ಬಾಬಾರವರಲ್ಲಿ ಸಂಪೂರ್ಣ ನಿಶ್ಚಯ ಇರಬೇಕು. ಅರೆ, ನಾವು ಚೆನ್ನಾಗಿದ್ದೇವೆ, ಚೆನ್ನಾಗಿ ಇರುತ್ತೇವೆ ಹಾಗೂ ಒಳ್ಳೆಯದೇ ಆಗುತ್ತದೆ. ಇಷ್ಟು ನಿಶ್ಚಯ ಪಕ್ಕಾ ಇರಬೇಕು. ಅತಿಯಾದರೂ ಸಹ ಸಾಕ್ಷಿಯಾಗಿ ನೋಡಬೇಕು. ನಮ್ಮ ಜೊತೆಗಾರ ಬಾಬಾ ಆಗಿದ್ದಾರೆ. ಈ ಬಾಬಾರವರ ನಿಶ್ಚಯ ನಮ್ಮನ್ನು ನಿಶ್ಚಿಂತರಾಗಿ ಮಾಡಿಬಿಡುತ್ತದೆ. ಇದು ಮಾಡಿಬಿಡುತ್ತೇನೆ, ಇದನ್ನು ಬಚಾವ್ ಮಾಡುತ್ತೇನೆ, ಈ ರೀತಿ ಸಂಕಲ್ಪ ಬರುವುದು ಎಂದರೆ ಸಂಶಯ ಬುದ್ಧಿ, ಹಾಗೂ ಸಂಶಯ ಬುದ್ಧಿ ವಿಜಯಂತಿ ಆಗಲು ಸಾಧ್ಯವಿಲ್ಲ. ನಮ್ಮದು ಬಾಬಾರವರಿಗೆ ಪ್ರೀತಿ ಇದೆ. ನಾವು ಬಾಬಾರವರ ಪ್ರೀತಿಯಲ್ಲಿ ಕಳೆದು ಹೋಗಿದ್ದೇವೆ. ನಿಶ್ಚಯ ಬುದ್ಧಿ ಎಂದೂ ಸಹ ಸೋಲಲು ಸಾಧ್ಯವಿಲ್ಲ. ಬಾಬಾರವರ ಕೊರಳಿನ ಹಾರವಾಗುತ್ತೇವೆ. ನಿಶ್ಚಯದಲ್ಲಿ ಇರಿ.
ಕಂಬೈನ್ಡ್ ಆಗಿರಿ. ಯಾವುದೇ ಸಂಕಲ್ಪ ಮಾಡಬೇಡಿ. ಬಾಬಾ ನಮ್ಮ ಜೊತೆ ಇದ್ದಾರೆ, ನಮ್ಮನ್ನು ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ಎಂದ ಮೇಲೆ ಎಲ್ಲರೂ ನಿಶ್ಚಯ ಬುದ್ಧಿ ವಿಜಯಂತಿ ಆಗಿದ್ದರಲ್ಲವೇ ನಾವೇ ವಿಜಯಿ ಆಗುತ್ತೇವೆ. ಇಷ್ಟು ಉಮಂಗ, ಉತ್ಸಾಹ ಹಾಗೂ ಖುಷಿ ಇರಬೇಕು. ಬಾಬಾರವರ ನಿಶ್ಚಯದಲ್ಲಿ ಎಲ್ಲವೂ ಆಗಿಯೇ ಬಿಟ್ಟಿದೆ. ಅಷ್ಟು ನಿಶ್ಚಿಂತ. ಒಳ್ಳೆಯದು. ದಾದಿ ಜಾನಕಿಜಿಯವರ ಅಮೂಲ್ಯ ಶಿಕ್ಷಣಗಳು. ಬಾಬಾರವರ ಪ್ರೀತಿಯ ಶಕ್ತಿಯನ್ನು ಧಾರಣೆ ಮಾಡಿ ವಾತಾವರಣವನ್ನು ಹಗುರ ಹಾಗೂ ಶಾಂತ ಮಾಡಿ. 28/8/2006. ಎಲ್ಲರಿಗಿಂತ ಒಳ್ಳೆಯದು ಏನು? ನಾನು ಬಾಬಾ ಅಥವಾ ಡ್ರಾಮಾ? ಬಾಬಾರವರು ಡ್ರಾಮಾದ ಜ್ಞಾನವನ್ನು ಕೊಟ್ಟು ಒಳ್ಳೆಯವರನ್ನಾಗಿ ಮಾಡಿಬಿಟ್ಟರು. ಅದಕ್ಕೆ ಹೇಳುತ್ತಾರೆ ಬಾಬಾ ತುಂಬ ಒಳ್ಳೆಯವರು. ಇಂತಹ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದರಿಂದ ಡ್ರಾಮಾ ಬಹಳ ಒಳ್ಳೆಯದು ಎನಿಸುತ್ತದೆ. ಈ ಡ್ರಾಮಾದ ಸೀನ್ ನೋಡಿ ಪಾತ್ರ ಅಭಿನಯಿಸುವವರು ಅವರೇ ಒಳ್ಳೆಯವರಾಗಿರುತ್ತಾರೆ. ಯಾರಿಗೆ ವೆರೈಟಿ ನೋಡಲು ಸಾಧ್ಯವಾಗುತ್ತದೆ. ಡ್ರಾಮಾ ಕಲ್ಯಾಣಕಾರಿ ಆಗಿದೆ. ಈ ವಿಶ್ವಾಸ ಬಂದು ಬಿಟ್ಟಿದೆ. ಬಾಬಾ ಕಲ್ಯಾಣಕಾರಿ ಅಥವಾ ಡ್ರಾಮಾ ಕಲ್ಯಾಣಕಾರಿ ಗೊಂದಲದಲ್ಲಿ ಬರುವುದಿಲ್ಲ. ಆದರೆ ಪ್ರಶ್ನೆ ಬರುತ್ತದೆ. ಬಾಬಾರವರು ಉತ್ತರ ಕೊಟ್ಟು ಬಿಡುತ್ತಾರೆ. ಬಾಬಾರವರು ಕಲ್ಯಾಣಕಾರಿ ಎಂದು ಹೇಳುತ್ತಾರೆ. ಆದರೆ ಬಾಬಾ ಹೇಳಿದ್ದಾರೆ, ಮಗು, ಪ್ರತಿಯೊಂದು ಸೀನ್ ಡ್ರಾಮಾದಲ್ಲಿ ನಿಮ್ಮ ಕಲ್ಯಾಣಕಾರಿ ಆಗಿದೆ. ಸಂಗಮಯುಗ ಅಲ್ಲವೇ? ಕಲಿಯುಗ ಕಾಲವಾಗಿದೆ. ಸತ್ಯಯುಗ ಚಿನ್ನದಂತಹ ಯುಗದಲ್ಲಿ ಹೋಗುತ್ತಿರುವಿರಿ. ಗೋಲ್ಡನ್ ಯುಗದಲ್ಲಿ ಎಷ್ಟು ಸುಂದರವಾಗಿ ಬಿಡುತ್ತೀರಿ. ಇಡೀ ಪ್ರಪಂಚದಲ್ಲಿ ಎಂತಹ ಜನರೇ ಇರಲಿ, ಆದರೆ ಸಿಂಹದ ಮೇಲೆ ಸವಾರಿ ಶಕ್ತಿಯರದ್ದಾಗಿದೆ. ಪಾಂಡವರಲ್ಲಿ ಸಹ ಶಕ್ತಿ ಇದೆ. ಶಕ್ತಿಯರಲ್ಲಿಯೂ ಸಹ ಶಕ್ತಿ ಇದೆ. ಬಾಬಾರವರಿಂದ ಡೈರೆಕ್ಟ್ ಪ್ರತಿಯೊಂದು ಆತ್ಮ ಪರಮಾತ್ಮನಿಂದ ಶಕ್ತಿಯನ್ನು ಸೆಳೆಯಬೇಕು. ಯಾರು ಯಾರಿಗೂ ಕೊಡಲು ಸಾಧ್ಯವಿಲ್ಲ. ಸಹಯೋಗ ಕೊಡಬಹುದು. ಶಕ್ತಿ ಪ್ರಾರ್ಥನೆ ಮಾಡುವುದರಿಂದ ಸಹ ಸಿಗುವುದಿಲ್ಲ. ಬೇಡುವುದರಿಂದಲೂ ಸಿಗುವುದಿಲ್ಲ. ಆಜ್ಞೆ ಮಾಡುವುದರಿಂದಲೂ ಸಿಗುವುದಿಲ್ಲ. ಬಾಬಾ, ನೀವು ಇದನ್ನು ಮಾಡಿಬಿಡಿ, ನಮ್ಮ ಕೆಲಸವನ್ನು ಬೇಗ ಮಾಡಿಸಿಬಿಡಿ. ಈ ರೀತಿ ಶಕ್ತಿ ಸಿಗುವುದಿಲ್ಲ. ಬಾಬಾರವರ ಆದೇಶದಂತೆ ನಡೆಯುವುದರಿಂದ ಸಿಗುತ್ತದೆ. ಬಾಬಾರವರು ಹೇಳುತ್ತಾರೆ, ನಾನು ಏನು ಹೇಳುತ್ತೇನೆ ನೀವು ಮಾಡುತ್ತಾ ಹೋಗಿ. ನನಗೆ ಹೇಳಬೇಡಿ, ನನ್ನ ಈ ಕೆಲಸವನ್ನು ಮಾಡಿಬಿಡಿ ಎಂದು ನನಗೆ ಹೇಳಿದರೆ ನಾನು ಮಾಡುವುದಿಲ್ಲ. ನಾನು ಏನನ್ನು ಹೇಳುತ್ತೇನೆ ಮೊದಲು ಅದನ್ನು ಮಾಡಿ ನಂತರ ಮಾಡುತ್ತೇನೆ. 1000ದಷ್ಟು ಮಾಡುತ್ತೇನೆ. ಆದರೆ ಭಗವಂತನೊಂದಿಗೆ ಸತ್ಯ ಹೃದಯದಿಂದ ಅವರನ್ನು ತಮ್ಮವರನ್ನಾಗಿ ಮಾಡಿಕೊಂಡು ನಿಶ್ಚಿಂತ ಇದ್ದು ನಿಶ್ಚಯದ ಬಲದಿಂದ ತಮ್ಮನ್ನು ತಾವು ಅರಿತುಕೊಂಡು ನನ್ನನ್ನು ಅರಿತುಕೊಂಡು ನನ್ನ ತಂದೆ ಯಾರಾಗಿದ್ದಾರೆ ಎಲ್ಲಿಯವರೆಗೂ ತಿಳಿದುಕೊಂಡಿಲ್ಲ ಎಂದ ಮೇಲೆ ತಂದೆಯನ್ನೂ ಸಹ ತಿಳಿಯಲು ಸಾಧ್ಯವಿಲ್ಲ. ಇದನ್ನು ಕೇವಲ ಪುಸ್ತಕದಲ್ಲಿ ನೋಟ್ ಮಾಡುವುದಲ್ಲ, ಬುದ್ಧಿಯಲ್ಲಿ ನೋಟ್ ಮಾಡಿ ತಮ್ಮನ್ನು ತಾವು ನನಗೆ ತಿಳಿದುಕೊಳ್ಳಿ. ನಾನು ಶರೀರ ಅಲ್ಲ, ಆತ್ಮನಾಗಿದ್ದೇನೆ. ಶರೀರದ ಹೆಸರಿನ ಮಹತ್ವವೂ ಸಹ ಇದೆ. ನನಗೆ ಯಾರು ಹೇಳಿದರೂ ನೀವು ನನ್ನ ಜೀವನದ ಕೀ ಆಗಿದ್ದೀರಿ. ತಮ್ಮ ಜೀವನವನ್ನು ಬಚಾವ್ ಮಾಡಬೇಕೆಂದರೆ ಬೀಗದ ಕೈಯನ್ನು ತಮ್ಮ ಬಳಿ ಇಟ್ಟುಕೊಳ್ಳಿ. ಯಾರಿಗೆ ಬೀಗದ ಕೈ ಸಂಭಾವನೆ ಮಾಡಲು ಬರುವುದಿಲ್ಲ, ಅವರ ಜೀವನ ಹೇಗಿರುವುದೋ? ಅವರ ಬಳಿ ಖಜಾನೆ ಬಹಳಷ್ಟು ಇದೆ, ಆದರೆ ಬೀಗದ ಕೈ ಇಲ್ಲ ಎಂದರೆ ಸ್ವಯಂ ಬಳಸಲು ಸಾಧ್ಯವಿಲ್ಲ, ಅನ್ಯರಿಗೆ ಕೊಡಲು ಸಾಧ್ಯವಿಲ್ಲ. ಬಾಬಾರವರು ಯಾವುದೇ ಲಾಕರ್ನಲ್ಲಿ ಇಡುವುದಕ್ಕಾಗಿ ಖಜಾನೆಯನ್ನು ಕೊಟ್ಟಿಲ್ಲ. ಇಲ್ಲಂತೂ ಲಾಕರ್ ಸಹ ಮಾಡುವವರಿದ್ದಾರೆ. ಬಾಬಾರವರು ಖಜಾನೆಯನ್ನು ಕೊಟ್ಟಿದ್ದಾರೆ.
ಬಳಸಲು ಹಾಗೂ ದಾನ ಮಾಡಲು ಬಳಸುತ್ತೀರಿ ಎಂದರೆ ವ್ಯಕ್ತಿತ್ವ ಇವರ ಬಳಿ ಖಜಾನೆ ಇದೆ ಎಂದು ತಿಳಿಯಬೇಕು. ಮಸ್ತಕದಿಂದ ತಿಳಿಯುತ್ತದೆ. ನಮ್ಮ ಬುದ್ಧಿ ಇಷ್ಟು ಸರಿಯಾಗಿರಬೇಕು. ಸೆಕೆಂಡ್ನಲ್ಲಿ ಮಾತನ್ನು ಕ್ಯಾಚ್ ಮಾಡಬೇಕು. ನಮ್ಮ ಚೆಹರೆ ಗೊಂದಲದ್ದಾಗಿರಬಾರದು. ಬಾಬಾರವರ ತಿಳುವಳಿಕೆಯಿಂದ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತದೆ. ಮಾಡಿದ ನಂತರ ಪಶ್ಚಾತ್ತಾಪ ಮಾಡುವುದಿಲ್ಲ. ಸಮಯವನ್ನು ವ್ಯರ್ಥ ಕಳೆಯುವುದಿಲ್ಲ. ಪ್ರತಿಯೊಂದು ಮಾತಿನಲ್ಲಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಿರ್ಣಯ ಮಾಡುವ ಪರಿಶೀಲಿಸುವ ಶಕ್ತಿ ಯಾರಿಗೆ ತೀಕ್ಷ್ಣವಾಗಿಲ್ಲ ಅವರು ಸಮಯ ಕಳೆಯುತ್ತಾರೆ, ಭಾಗ್ಯವನ್ನು ಕಳೆಯುತ್ತಾರೆ. ಕೈಯಲ್ಲಿ ಭಾಗ್ಯ ಸನ್ಮುಖದಲ್ಲಿ ಇದೆ, ಎಲ್ಲವೂ ಇದೆ. ಆದರೆ ಅದರಿಂದ ಹೇಗೆ ಪದಮಾಪದಂ ಭಾಗ್ಯ ಮಾಡಿಕೊಳ್ಳುವುದು? ಇದರಲ್ಲಿ ಬುದ್ಧಿ ಕೆಲಸ ಮಾಡುವುದಿಲ್ಲ. ಬುದ್ಧಿ ಸ್ವಚ್ಛ ಚಿನ್ನದಂತೆ ಇರಬೇಕು. ಸತೋಗುಣಿಯ ವಸ್ತುವನ್ನು ತನ್ನ ಕಡೆ ಸೆಳೆಯುತ್ತದೆ. ಅದರಲ್ಲಿ ಸಾಹಸ ಮಕ್ಕಳದ್ದು, ಸಹಯೋಗ ತಂದೆಯದ್ದು. ಬಾಬಾ ದೊಡ್ಡ ಚಿನ್ನದ ವ್ಯಾಪಾರಸ್ಥರು. ಬಾಬಾರವರು ನೋಡುತ್ತಾರೆ, ಇವರು ಸಾಹಸವಂತ ಮಕ್ಕಳಾಗಿದ್ದಾರೆ, ಇವರು ವಿಜಯಿಯಾಗಿದ್ದಾರೆ, ಕಣ್ಮಣಿಗಳಾಗಿದ್ದಾರೆ. ಇವರಿಗೆ ಅನೇಕ ಬಾಬಾರವರ ಜ್ಞಾನ ರತ್ನಗಳ ಮೂಲ್ಯ ಇದೆ. ಇನ್ಮೇಲೆ 1000ದಷ್ಟು ವರದಾನವನ್ನು ಕೊಟ್ಟು ಬಿಡುತ್ತಾರೆ. ನಂತರ ತನು, ಮನ, ಧನ, ಸಂಬಂಧ ಎಲ್ಲದರಲ್ಲಿಯೂ ಯೋಗ ಸಿಗುತ್ತದೆ. ನಮ್ಮ ಬಾಬಾ ರತ್ನಾಕರ್ ಆಗಿದ್ದಾರೆ, ಜಾದೂಗರ್, ವ್ಯಾಪಾರಸ್ಥ. ಅವರೊಂದಿಗೆ ವ್ಯಾಪಾರ ಮಾಡಿ. ಅವರು ದಾತ, ಭಾಗ್ಯವಿದಾತ ಆಗಿದ್ದಾರೆ. ಇಂತಹ ಬಾಬನನ್ನು ತಿಳಿದುಕೊಂಡಿಲ್ಲ ಎಂದರೆ ಏನನ್ನೂ ತಿಳಿದುಕೊಂಡಿಲ್ಲ. ಬಾಬಾರವರನ್ನು ತಿಳಿದಿಲ್ಲ ಎಂದರೆ ಅಭಿಮಾನ ಒಳಗೆ ಕುಳಿತಿದೆ. ಎಲ್ಲಾದರೂ ಒಂದು ಕಡೆ ಬಚ್ಚಿಟ್ಟುಕೊಂಡಿದ್ದೇ ಅಭಿಮಾನ ನಮ್ಮನ್ನು ಯೂಸ್ ಮಾಡುತ್ತಿದೆ. ನಾವು ಅಭಿಮಾನದ ಹೊರತು ನಡೆಯಲು ಸಾಧ್ಯವಿಲ್ಲ. ಹೇಗೆ ಬಾಬಾರವರು ದೇಹದ ಸಾಲವನ್ನು ತೆಗೆದುಕೊಂಡಿದ್ದಾರೆ, ಆದರೆ ನಾವಂತೂ ಕೊಟ್ಟು ಬಿಟ್ಟಿದ್ದೇವೆ. ತನು, ಮನ ಎಲ್ಲವೂ ಈಶ್ವರ ಅರ್ಥವಾಗಿದೆ. ಮಕ್ಕಳನ್ನು ಸಾಲದ ಮೇಲೆ ದತ್ತು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಲ್ಲವೇ? ತಮ್ಮವರು ಎಂದುಕೊಂಡು ತೆಗೆದುಕೊಳ್ಳುತ್ತಾರೆ. ನಾವು ಅಧಿಕಾರಿ ಆಗಿದ್ದೇವೆ ಎಂದರೆ ನಮ್ಮ ತನುವನ್ನು ಬಾಬಾ ಸಂಭಾಲನೆ ಮಾಡುವುದಿಲ್ಲವೇ? ನನಗೆ ಯಾರೋ ಕೇಳಿದರು, 1 ನಿಮಿಷದಲ್ಲಿ ಎಲ್ಲರೂ ಶಾಂತವಾಗಲು ಸಾಧ್ಯವೇ? 1 ನಿಮಿಷದ ಲಾಭವೇನು ಇದೆ? 1 ನಿಮಿಷದಲ್ಲಿ 60 ಸೆಕೆಂಡ್ ಇರುತ್ತದೆ. ಪ್ರತಿಯೊಬ್ಬರೂ ನೋಡಿಕೊಳ್ಳಿ, ಕಡಿಮೆ ಎಂದರೆ ಕಡಿಮೆ. ಬಾಬಾರವರ 60 ಮಾತುಗಳು ನಮ್ಮ ಬಳಿ ಇರಬೇಕು. ಯಾವುದೇ ಮಾತು 1 ಸೆಕೆಂಡಿನಲ್ಲಿ ಅಪ್ಸೆಟ್ ಮಾಡುವುದಿಲ್ಲ ಅಲ್ಲವೇ? ಸೈಲೆನ್ಸ್ ಶಕ್ತಿ ಏನಾಗಿದೆ? ಯಾರು ಒಳಗಿನಿಂದ ತಿಳಿಯುತ್ತಾರೆ ಅವರು ಅಶಾಂತರಾಗಲು ಸಾಧ್ಯವಿಲ್ಲ. ಬಾಬಾರವರು ಇಂತಹ ಜ್ಞಾನವನ್ನು ಕೊಡಿಸಿದ್ದಾರೆ. 1 ನಿಮಿಷವೂ ಸಹ ನಾವು ಅಶಾಂತವಾಗುವುದಿಲ್ಲ. ಯಾರು ಎಷ್ಟು ದೊಡ್ಡವರಾಗಿರುತ್ತಾರೆ ಅವರ ಬಳಿ ಅಶಾಂತಿಯ ಕಾರಣವೂ ಸಹ ಅಷ್ಟೇ ದೊಡ್ಡದಿರುತ್ತದೆ. ನಮ್ಮನ್ನು ಬಾಬಾರವರು ನಿಮಿತ್ತರನ್ನಾಗಿ ಮಾಡಿದ್ದಾರೆ ಎಂದ ಮೇಲೆ ಯಾವುದೇ ಕಾರಣದಿಂದ ನಾನು ಅಶಾಂತವಾದರೆ ಆಂಬ್ಯುಲೆನ್ಸ್ ಕರೆಯಬೇಕಾಗುತ್ತದೆ. ಜಸ್ಟ್ ಎ ಮಿನಿಟ್. ಏನಾಗಿದೆ? ನಮ್ಮ ಮನಸ್ಸಿನಲ್ಲಿರುವ ಶಾಂತಿ ನಮ್ಮೆಲ್ಲರಿಗೂ ಸಮಾಪ್ತಿ ಮಾಡಬೇಕಾಗಿದೆ. ಏಕೆಂದರೆ ಪ್ರಪಂಚದಿಂದ ಅಶಾಂತಿ ಸಮಾಪ್ತಿ ಆಗಬೇಕು. ವಾಸ್ತವದಲ್ಲಿ ಅಶಾಂತಿಯ ಯಾವುದೇ ಕಾರಣವಿಲ್ಲ. ಭಾರವಾಗುವುದು ಯಾವುದೇ ಕಾರಣವಿಲ್ಲ. ಅಶಾಂತಿ ಭಾರವಾಗಿ ಮಾಡಿಸುತ್ತದೆ, ಶಾಂತಿ ಹಗುರವಾಗಿ ಮಾಡಿಸುತ್ತದೆ. ಯಾವುದೇ ನಿರ್ಣಯ ಮಾಡಬೇಕೆಂದರೆ ಬಲೆ ಮಾಡಿ. ಬಹಳ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಬಹಳ ವಿಚಾರ ಮಾಡುವುದರಿಂದ ವಾತಾವರಣ ಭಾರಿಯಾಗಿ ಬಿಡುತ್ತದೆ. ನಾನು ನಿಮ್ಮ ವಿಚಾರವನ್ನು ಒಪ್ಪಿಕೊಂಡಿಲ್ಲ ಹಾಗೂ ನೀವು ನನ್ನ ವಿಚಾರವನ್ನು ಒಪ್ಪಿಕೊಳ್ಳದಿದ್ದರೆ ಸ್ನೇಹ ಹೊರಟು ಹೋಗುತ್ತದೆ. ಸ್ನೇಹ ಹೊರಟು ಹೋದರೆ
ಬೇಸರವಾಗುತ್ತದೆ. ಶಾಂತಿಯ ವಾತಾವರಣ ಹೊರಟು ಹೋಗುತ್ತದೆ. ಶಾಂತಿಗಾಗಿ ಪ್ರೇಮ ಬೇಕು, ಪ್ರೇಮದಲ್ಲಿ ಶಾಂತಿ ಬೇಕು. ಒಂದು ವೇಳೆ ಯಾರಾದರೂ ತಮ್ಮನ್ನು ತಾವು ಬಾಬಾರವರ ಪ್ರೀತಿಯಿಂದ ಪವಿತ್ರತೆಯ ಬಲದಿಂದ ನಡೆಸುವುದಿಲ್ಲ ಎಂದರೆ ಶಕ್ತಿ ಬರಲು ಸಾಧ್ಯವಿಲ್ಲ. ನಂತರ ಯಾವುದೇ ಚಿಕ್ಕ ಸೊಳ್ಳೆ ಕಚ್ಚಿದರೂ ಸಹ ಮೂಡ್ ಆಫ್ ಆಗಿ ಹೋಗುತ್ತದೆ. ಏಕೆ? ಬಾಬಾರವರ ಪ್ರಿಯರು ಆಗಲಿ ಹೋಗಿ ಸಿಕ್ಕಿರುವ ಮಕ್ಕಳು ಪ್ರಪಂಚದ ಇಷ್ಟೊಂದು ಫೀಲಿಂಗ್ ಬರುವುದಿಲ್ಲ. ನಮಗೆ ಇಲ್ಲಿ ಬೇಗ ಫೀಲ್ ಆಗುತ್ತದೆ. ಏಕೆ? ಬಾಬಾರವರು ನಮ್ಮಲ್ಲಿ ನ್ಯಾಚುರಲ್ ಶಕ್ತಿಯನ್ನು ತುಂಬುತ್ತಿದ್ದಾರೆ. ನಂತರ ದೇವತೆಗಳು ಆಗುತ್ತೇವೆ. ಬ್ರಾಹ್ಮಣ ಜೀವನದಲ್ಲಿ ಈಶ್ವರಿಯ ಗುಣವನ್ನು ತುಂಬುತ್ತಿದ್ದಾರೆ. ಒಂದು ವೇಳೆ ಗುಣವನ್ನು ಉದಾಹರಣೆ ಮಾಡುವುದರಲ್ಲಿ ಗಮನ ಕೊಡುವುದಿಲ್ಲ ಎಂದರೆ ಬಾಬಾರವರ ಪ್ರೀತಿಯ ಶಕ್ತಿ ಬಳಸಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಪ್ರೀತಿಯ ಶಕ್ತಿಯನ್ನು ಬಳಸಿದರೆ ವಾತಾವರಣವನ್ನು ಹಗುರ ಹಾಗೂ ಶಾಂತವಾಗಿ ಮಾಡುವುದು ಸಹಜವಾಗಿದೆ. ಯಾರು ನನ್ನ ಯೋಗ್ಯವಾಗಿಲ್ಲ ಅವರು ನನ್ನ ಸಂಕಲ್ಪದಲ್ಲಿಯೂ ಬರಲು ಸಾಧ್ಯವಿಲ್ಲ. ನೆನಪಿರಲಿ, ನಾನು ಆತ್ಮ ಪರಮಾತ್ಮನ ಮಗು ಆಗಿದ್ದೇನೆ. ಆಗ ವಾತಾವರಣ ಶಾಂತವಾಗಿರುವುದು. ಈ ಅಭ್ಯಾಸವನ್ನು ಮಾಡುವುದಿಲ್ಲ ಎಂದರೆ ನಂಬರ್ 1 ಗುಣಮಟ್ಟ ಆಗಲು ಸಾಧ್ಯವಿಲ್ಲ. ಶಾಂತಿಯ ಸಾಗರದಲ್ಲಿ ಮುಳುಗಿದರೆ ಹೊಳೆಯುತ್ತಿರುವ ಚೆಹರೆ ಕಾಣಿಸುವುದು. ಶಾಂತಿಯಲ್ಲಿ ಪ್ರೇಮ, ಪ್ರೇಮದಲ್ಲಿ ಶಾಂತಿ, ಶಕ್ತಿಯಲ್ಲಿ ಖುಷಿ. ಇದರಿಂದ ಮತ್ತು ಆನಂದ ಸ್ವರೂಪ ಸ್ಥಿತಿಯಾಗಿ ಬಿಡುತ್ತದೆ. ಈ ಭಾವನೆಯಿಂದ ನಾನು ಹೇಳಿದೆ, ತಮ್ಮ ಹೃದಯವನ್ನು ಸಾಲವಾಗಿ ಇಟ್ಟುಕೊಳ್ಳಿ. ಸೇವೆ ಆಗಿಯೇ ಬಿಟ್ಟಿದೆ. ತಮ್ಮ ಪುರುಷಾರ್ಥ ಮಾಡಿ ಸಫಲತೆ ಆಗಿಯೇ ಬಿಟ್ಟಿದೆ. ಚಿಂತೆ ಮಾಡಬೇಡಿ. ಎಲ್ಲರೂ ಮೊದಲಿನಿಂದಲೇ ನಿಶ್ಚಿಂತರಾಗಿರಿ. ರಾಜ್ಯ ಅಧಿಕಾರಿ ಆಗುವ ಭಾಗ್ಯ ಈಗಲೇ ಪಡೆದುಕೊಳ್ಳಿ. ಇಂತಹ ಸ್ಥಿತಿ ಮಾಡಿಕೊಳ್ಳುವುದು ಎಂದರೆ ಬಾಬಾರವರ ಹೆಸರನ್ನು ಹೆಸರುವಾಸಿ ಮಾಡುವುದರಲ್ಲಿ ನಿಮಿತ್ತ ಆಗುವುದು. ಒಳ್ಳೆಯದು. ದಾದಿ ಪ್ರಕಾಶ್ ಮಣಿಜಿಯವರ ಅಮೂಲ್ಯ ಶಿಕ್ಷಣಗಳು. ಅಲೌಕಿಕ ಜನ್ಮ ಪತ್ರಿಕೆಯಲ್ಲಿ ನಮ್ಮ ರೇಖೆಗಳು ಹಾಗೂ ದಶೆ. ತ್ರಿಕಾಲದರ್ಶಿ ಬಾಬಾರವರು ಯಾರು ನಮ್ಮ ಇಡೀ ಕಲ್ಪದ ಜನ್ಮ ಪತ್ರಿಯನ್ನು ತಿಳಿದಿದ್ದಾರೆ. ಆ ಭೃಗುಋಷಿ ಬಾಬಾರವರು ನಮ್ಮ ಇಡೀ ಕಲ್ಪದ ಜನ್ಮ ಪತ್ರಿಯನ್ನು ತಿಳಿದಿದ್ದಾರೆ ಹಾಗೂ ಲೆಕ್ಕವನ್ನು ಕೇಳುತ್ತಾರೆ. ಪ್ರತಿಯೊಬ್ಬರೂ ಹೇಳಿ, ನಿಮ್ಮ ಜನ್ಮ ಪತ್ರಿಕೆ ಏನಾಗಿದೆ? ಬಾಬಾರವರು ನಮ್ಮ ವರ್ತಮಾನ ಜನ್ಮ ಪತ್ರಿಯ ಲೆಕ್ಕಾಚಾರವನ್ನು ಕೇಳುತ್ತಾರೆ. ಇದರ ಆಧಾರದಿಂದ ನಮಗೆ ಗೊತ್ತಾಗುತ್ತದೆ ನಮ್ಮ ವರ್ತಮಾನ ಹಾಗೂ ಸಂಗಮದ ಭವಿಷ್ಯ, ಅರ್ಥಾತ್ ಅಂತಿಮ ಸ್ಟೇಜ್ ಹಾಗೂ ಭವಿಷ್ಯದ ಮುಂದಿನ ಜನ್ಮ ಏನಾಗಿರಬಹುದು. ವರ್ತಮಾನದ ಆಧಾರದ ಮೇಲೆ ಅಂತಿಮವಾಗಿದೆ ಹಾಗೂ ಅಂತಿಮದ ಆಧಾರದ ಮೇಲೆ ಭವಿಷ್ಯವಿದೆ. ನಮಗೆ ಒಂದು ಪ್ರಶ್ನೆ ಮೂಡಿತು. ಭೃಗುಋಷಿ ಈ ಜ್ಞಾನಿ ಯೋಗಿ ಜನ್ಮ ಪತ್ರಿಯನ್ನು ತಿಳಿಯಲು ಬಯಸುತ್ತಾರೆ. ಆ ಜ್ಯೋತಿಷಿಗಳು ಜನ್ಮ ಪತ್ರಿಯನ್ನು ನೋಡುತ್ತಾರೆ. ಅವರು ಕರ್ಮದ ಲೆಕ್ಕಾಚಾರವನ್ನು ಹೇಳುವವರು ಆಗಿರುತ್ತಾರೆ. ಆದರೆ ನಮ್ಮ ಜನ್ಮ ಪತ್ರಿಕೆ ಕರ್ಮದ ಖಾತೆಯನ್ನು ಸಮಾಪ್ತಿ ಮಾಡುವುದಾಗಿದೆ. ಇನ್ಮೇಲೆ ನಾವು ನಮ್ಮ ಜನ್ಮ ಪತ್ರಿಯ ಮೂಲಕ ನೋಡಬಹುದು ನಮ್ಮ ಲೆಕ್ಕಾಚಾರ ಎಲ್ಲಿಯವರೆಗೂ ಸಮಾಪ್ತಿ ಆಗುತ್ತಾ ಹೋಗುತ್ತಿದೆ. ಇದೇ ಜನ್ಮ ಪತ್ರಿ ಧರ್ಮರಾಜನ ಮುಂದೆಯೂ ಇಡಲಾಗುತ್ತದೆ. ಅಂದ ಮೇಲೆ ಪ್ರತಿಯೊಬ್ಬರೂ ತಮ್ಮ ಜನ್ಮ ಪತ್ರಿಕೆಯಲ್ಲಿ ನೋಡಿಕೊಳ್ಳಿ, ನಮ್ಮ ಭಾಗ್ಯದ ರೇಖೆ ಹೇಗಿದೆ, ನಮ್ಮ ದಶೆ ಏಕರಸವಾಗಿ ಇರುತ್ತದೆಯೇ, ಇಂದು ಶ್ರೇಷ್ಠ ಕನಿಷ್ಠವಾದರೂ ಇರುವುದಿಲ್ಲ ಅಲ್ಲವೇ? ಹೇಗೆ ಏಣಿಯ ಚಿತ್ರದಲ್ಲಿ ತೋರಿಸಿದ್ದಾರೆ. ನಾವು ಸಂಗಮದಿಂದ ಏಣಿಯನ್ನು ಹತ್ತುತ್ತಾ ಹೋಗುತ್ತೇವೆ. ಅದೇ ರೀತಿ ನಮ್ಮ ದಶೆ ಅಲ್ಲಿ ಇಲ್ಲಿ ಹೋಗುವುದಿಲ್ಲವೇ? ಯಾವುದೇ ಕಾರಣದಿಂದ ನನ್ನ ದಶೆಯು ಬದಲಾಗುವುದಿಲ್ಲವೇ? ಬಾಬಾರವರು ನಮ್ಮೆಲ್ಲರಿಗೆ ತಮ್ಮ ರೇಖೆಗಳನ್ನು ಸೀದಾ ಮಾಡುವ ಅಥವಾ ದಶೆಯನ್ನು
ಏಕರಸವಿಟ್ಟುಕೊಳ್ಳುವ ಸಾಧನ ಕೊಟ್ಟಿದ್ದಾರೆ. ಯೋಗ. ನಾವು ಕರ್ಮ ಯೋಗಿಯಾಗಿದ್ದೇವೆ. ನಾವು ರಾಜ್ಯವನ್ನು ಸ್ಥಾಪನೆ ಮಾಡುವಂತಹ ಯೋಗಿಯಾಗಿದ್ದೇವೆ. ನಾವು ಜ್ಞಾನ ಸಹಿತ ಯೋಗಿಯಾಗಿದ್ದೇವೆ. ನಾವು ಪವಿತ್ರ ಯೋಗಿಯಾಗಿದ್ದೇವೆ. ಜನರು ತಮ್ಮ ಕರ್ಮಗಳನ್ನು ಪವಿತ್ರ ಮಾಡುವಂತಹ ಪರಿಶ್ರಮ ಮಾಡುತ್ತಾರೆ. ಆದರೆ ಬಾಬಾರವರು ನಮಗೆ ಮೊದಲೇ ಸಹೋದರರ ದೃಷ್ಟಿ ಪಕ್ಕಾ ಮಾಡಿಕೊಳ್ಳಿ. ನಮ್ಮ ಬುದ್ಧಿಯಲ್ಲಿ ಸದಾ ಬಾಬಾರವರಿದ್ದಾರೆ. ನಾವು ಲಗನ್ನಲ್ಲಿ ಮಗನರಾಗಿರುವಂತಹ ಪವಿತ್ರ ಯೋಗಿಯಾಗಿದ್ದೇವೆ. ಏಕೆಂದರೆ ನಮ್ಮ ಮುಂದೆ ಬಾಪ್ ದಾದಾರವರಿದ್ದಾರೆ. ನಾವು ಶೀತಲ ಯೋಗಿಯಾಗಿದ್ದೇವೆ. ನಾವು ಯೋಗಿಯಾಗುವುದಿಲ್ಲ. ಆದರೆ ಯಾವ ಕ್ಷಣ ಬಾಬಾರವರ ಹತ್ತಿರ ಬಂದೆವು ಆ ಸಮಯದಿಂದ ಯೋಗಿಯಾಗಿದ್ದೇವೆ. ಯೋಗದ ಅರ್ಥವಾಗಿದೆ ಪ್ರಪಂಚದ ಪ್ರತಿ ವಸ್ತುವಿನಿಂದ ಬೇಹದ್ದಿನ ವೈರಾಗಿ. ಯಾವಾಗ ನಮ್ಮ ಸ್ಥಿತಿ ಯೋಗಿಯದ್ದಾಗಿರುತ್ತದೆ ಆಗ ಮಾಯೆಯು ನನ್ನ ಯೋಗವನ್ನು ಮುರಿಯಲು ಸಾಧ್ಯವಿಲ್ಲ. ಇದು ಈಶ್ವರೀಯ ನಶೆಯಾಗಿದೆ. ಇದು ವಿಲ್ ಪವರ್ ಆಗಿದೆ. ಯಾವುದರಿಂದ ದೃಢತೆಯೂ ಬರುತ್ತದೆ. ಇಂದು ಬಾಬಾರವರು ಹೇಳಿದರು, ನೀವೆಲ್ಲ ಯುದ್ಧದ ಮೈದಾನದಲ್ಲಿ ನಿಂತಿದ್ದೀರಿ. ನೀವು ಮಾಯಾಜೀತ್ ಜಗಜ್ಜೀತ್ ಆಗಬೇಕಾಗಿದೆ. ಆ ಯೋಧರಿಗಂತೂ ತಿನ್ನಿಸಿ ಕುಡಿಸಿ ಈ ರೀತಿ ಆರಾಮದಿಂದ ಇರಿಸುತ್ತಾರೆ. ಅವರಿಗೆ ಇಷ್ಟೇ ಆದೇಶವಿರುತ್ತದೆ, ನೀವು ಬಾರ್ಡರ್ನ ಗಡಿಯ ರಕ್ಷಣೆ ಮಾಡಬೇಕು. ಆದರೆ ನಮಗೆ ಬಾಬಾರವರು ಯೋಧರು ಎಂದು ಹೇಳಿದ್ದಾರೆ. ಜೊತೆಯಲ್ಲಿ ಹೇಳಿದ್ದಾರೆ, ನೀವು ಯೋಧರು ವೈರಾಗಿ ಮತ್ತು ತ್ಯಾಗಿಯಾಗಿ ಇರಬೇಕು. ನಾವು ಬಾಬಾರವರ ಆಸರೆಯನ್ನು ತೆಗೆದುಕೊಂಡು ನಮಗಾಗಿಯೇ ಮಾಯಾಜೀತರಾಗುತ್ತೇವೆ. ನಮಗೆ ಮೊದಲಿನಿಂದಲೇ ಗೊತ್ತಿದೆ ನಾವು ವಿಜಯಿಯಾಗಿದ್ದೇವೆ. ನಾವು ಯೋಧರಾಗಿದ್ದೇವೆಯೇ ಅಥವಾ ಯೋಗಿಗಳೆಂದು ಈಗ ಪ್ರಶ್ನೆಯೂ ಬರುತ್ತದೆ. ನಾವಂತೂ ಸಹಜ ಸರಳ ಯೋಗಿಗಳಾಗಿದ್ದೇವೆಯೇ? ಯೋಧರೆಂದು ಹೇಳುವುದು ಹೊರೆಯ ಮಾತಾಗಿ ಬಿಡುತ್ತದೆ. ನಾವು ಸಹಜ ಯೋಗಿಯಾಗಿದ್ದೇವೆ. ಸಹಜ ಯೋಗಿ ಎಂದು ತಿಳಿಸುವುದರಿಂದ ಎಲ್ಲ ಕಷ್ಟಗಳು ಸಮಾಪ್ತಿಯಾಗಿ ಬಿಡುತ್ತವೆ. ಹೊರೆಯೂ ಸಮಾಪ್ತಿಯಾಗಿ ಬಿಡುತ್ತದೆ. ಯೋಗಿ ತಿಳಿದುಕೊಳ್ಳುವುದರಿಂದ ಒಬ್ಬರ ಲಗನ್ನಿನಲ್ಲಿರುತ್ತಾ. ಏಕೆಂದರೆ ನಶೆ ಇರುತ್ತದೆ. ನಾವು ವಿಶ್ವದಲ್ಲಿ ರಾಜ್ಯ ಸ್ಥಾಪನೆ ಮಾಡುವವರಾಗಿದ್ದೇವೆ. ವಿಶ್ವವನ್ನು ಪರಿವರ್ತನೆ ಮಾಡುವಂತಹ ಯೋಗಿಯಾಗಿದ್ದೇವೆ. ಯೋಗಿಗಳಿಗೆ ಒಂದೇ ಅತೀಂದ್ರಿಯ ಸುಖದಲ್ಲಿ ಮಗ್ನರಾಗುವ ಸುಖವಿದೆ. ಹೀಗೆ ತಮ್ಮೊಂದಿಗೆ ಮಾತನಾಡಿಕೊಳ್ಳಿ. ಆಗ ಯಾವುದೇ ಪರಿಶ್ರಮ ಕಷ್ಟ ಕಾಣಿಸುವುದಿಲ್ಲ. ಯೋಗಿಯ ಮಸ್ತಿಯಲ್ಲಿರುವುದರಿಂದ ಎಷ್ಟೇ ವ್ಯಸ್ತರಾಗಿರಲಿ ಆದರೆ ವ್ಯಸ್ತರೆಂದು ಅನಿಸುವುದಿಲ್ಲ. ನಮ್ಮ ಎಲ್ಲ ಪೇಪರ್ಗಳು ಪಾಸ್ ಆಗಿವೆ. ಪೇಪರ್ ಕೊಡಬೇಕಾಗುತ್ತದೆ ಎಂದು ಅನಿಸುವುದಿಲ್ಲ. ಪೇಪರಂತೂ ಆಗಿವೆ. ಈಗಂತೂ ನಾವು ವಿಶ್ವ ಸೇವೆಯಲ್ಲಿ ನಿಮಿತ್ತರಾಗಿ ಕುಳಿತಿದ್ದೇವೆ. ಸರಳ ಯೋಗಿ ಎಂದು ತಿಳಿದುಕೊಳ್ಳುವುದರಿಂದ ಯಾವುದೇ ಕಷ್ಟವಿದ್ದರೂ ಸರಳವಾಗಿ ಬಿಡುತ್ತದೆ. ನಮ್ಮ 63 ಜನ್ಮಗಳ ಖಾತೆ ಸಮಾಪ್ತಿ ಆಗಿಯೇ ಬಿಟ್ಟಿದೆ. ಉಳಿದ ಹೆಸರಿಗೆ ಮಾತ್ರ ಸ್ವಲ್ಪ ಏನಿದೆ ಅದೆಲ್ಲವೂ ಪೂರ್ಣವಾಗಿ ಬಿಡುತ್ತದೆ. ಯೋಗಿ ಜೀವನವು ಬಹಳ ಶೀತಲ, ಬಹಳ ಸರಳವಾಗಿರುತ್ತದೆ. ಯಾವುದೇ ಹೊರೆಯೂ ಇರುವುದಿಲ್ಲ. ಒಬ್ಬ ಬಾಬಾ ಜೊತೆಯಲ್ಲಿದ್ದರೆ ಎಲ್ಲವೂ ಸರಳವಾಗಿ ಬಿಡುತ್ತದೆ. ಯಾವ ಜ್ಞಾನ ಬಾಬಾರವರು ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲವೂ ಸಮಾವೇಶವಾಗಿದೆ. ನಮಗೆ ಎಲ್ಲ ಜ್ಞಾನವಿದೆ. ನಮ್ಮ ಜ್ಞಾನದಲ್ಲಿ ವಿಜ್ಞಾನದವರ ವಿಜ್ಞಾನವು ಸಮಾವೇಶವಾಗಿದೆ. ನಮಗೆ ಜ್ಞಾನವಿಲ್ಲ ಎಂಬ ಸಂಕಲ್ಪ ಬರಲು ಸಾಧ್ಯವಿಲ್ಲ. ನಾವು ಮಕ್ಕಳಿಗೆ ಬುದ್ಧಿಯಲ್ಲಿ ಬಾಬಾರವರ ಒಂದು ಮಾತು ಗಳಿಗೆ ನೆನಪು ಬರುತ್ತದೆ. ಬಾಬಾರವರು ಏನು ಹೇಳಿದರೆಂದರೆ, ಮಕ್ಕಳೇ,
ಮನೆಗೆ ಹೋಗಬೇಕಾಗಿದೆ. ಕಾರ್ಯವ್ಯವಹಾರ ಮಾಡುತ್ತಲೂ ಮನೆಗೆ ಹೋಗುವ ಗಮನವಿರಬೇಕು. ನಮ್ಮೆಲ್ಲರ ಮುಂದೆ ಒಂದು ಉದಾಹರಣೆ ಇದೆ. ನಮ್ಮ ನಡವಳಿಕೆ, ನಮ್ಮ ಮಾತು, ನಮ್ಮ ಪ್ರತಿ ಕರ್ಮವನ್ನು ಎಲ್ಲರೂ ನಕಲು ಮಾಡುತ್ತಾರೆ. ಅದಕ್ಕೆ ಇಷ್ಟೊಂದು ಗಮನ ಇಡಬೇಕು. ನಮ್ಮ ಬಾಬಾ ಜಾದೂಗಾರರಾಗಿದ್ದಾರೆ. ನಾವು ಆ ಜಾದೂಗಾರನ ಜಾದುವಿನ ಮೇಲೆ ಬಲಿಯಾರಿಯಾಗಬೇಕು. ಸತ್ಯವಾಗಿಯೂ ಅವರು ನಮಗೆ ತಮ್ಮ ಜಾದುವನ್ನು ಹಚ್ಚಿದ್ದಾರೆ. ಈ ಜಾದೂ ಎಲ್ಲರಿಗೆ ಅನುಭವವಾಗಬೇಕು. ಇದರಿಂದ ಯಾರೂ ದೂರ ಉಳಿಯಬಾರದು. ಈ ಜಾದೂ ಒಬ್ಬೊಬ್ಬರಿಗೆ ಅನುಭವವಾದರೆ ಅಹೋ ಭಾಗ್ಯ. ಭಗವಂತನ ಜಾದೂ ಅನುಭವವಾಗುವುದು ಇದಕ್ಕಿಂತ ದೊಡ್ಡದ್ದು ಪ್ರಪಂಚದಲ್ಲಿ ಯಾವ ವಸ್ತುವೂ ಇಲ್ಲ. ನೀವೆಲ್ಲರೂ ತಮ್ಮ ಬಳಿ ಒಂದು ತಕ್ಕಡಿಯನ್ನು ಇಟ್ಟುಕೊಳ್ಳಿ. ಆ ತಕ್ಕಡಿಯಲ್ಲಿ ಒಂದು ಕಡೆ ಬಾಬಾರವರನ್ನು ಇಡಿ, ಇನ್ನೊಂದು ಕಡೆ ತಮ್ಮ ಜನ್ಮಗಳ ಕರ್ಮ ಬಂಧನಗಳನ್ನು. ಪ್ರತಿಯೊಬ್ಬರದ್ದು ಅನೇಕ ಜನ್ಮಗಳ ಅನೇಕ ಲೆಕ್ಕಾಚಾರಗಳಿವೆ. ತಮ್ಮ ಕಾರ್ಯಗಳನ್ನು ಮರೆಮಾಡಬೇಡಿ. ಆದರೆ ಒಂದು ಕಡೆ ಕರ್ಮವನ್ನು ಇಡಿ, ಒಂದು ಕಡೆ ಬಾಬಾರವರನ್ನು, ನಂತರ ವರ್ಣನೆಯನ್ನು ಮಾಡಿ. ಯಾವ ಕಡೆ ಹೊರೆ ಇದೆ? ಕರ್ಮ ದೊಡ್ಡದಾಗಿದೆಯೇ ಅಥವಾ ಕರ್ಮದ ಖಾತೆಯನ್ನು ಭಸ್ಮ ಮಾಡುವವರು ದೊಡ್ಡವರಾಗಿದ್ದಾರೆಯೇ? ಕರ್ಮಗಳಿಂದ ರಕ್ಷಿಸುವಂಥವರು ನಮ್ಮ ಜವಾಬ್ದಾರಿಯನ್ನು ಸ್ವಯಂನ ಕೈಯಲ್ಲಿ ತೆಗೆದುಕೊಂಡಿದ್ದಾರೆ. ಅವರು ಹೇಳಿದರು, ನೀವು ನನ್ನ ಬೆರಳನ್ನು ಹಿಡಿದುಕೊಳ್ಳಿ, ನಾನು ನಿಮ್ಮ ಎಲ್ಲ ಪಾಪಗಳನ್ನು ಭಸ್ಮ ಮಾಡಿಬಿಡುತ್ತೇನೆ. ಈ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡಿದ್ದಾರೆ. ಯಾವಾಗ ಜವಾಬ್ದಾರಿಯುಳ್ಳವರು ನಮ್ಮ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅಂದಾಗ ನಮ್ಮ ಮನಸ್ಸು, ಬುದ್ಧಿ, ಎಲ್ಲ ಅಂಗಗಳೆಲ್ಲವೂ ಶೀತಲವಾಗಿ ಬಿಟ್ಟಿವೆ. ಭಗವಂತ ನಾವು ಮಕ್ಕಳಿಗೆ ಮಾತು ಕೊಟ್ಟಿದ್ದಾರೆ. ಅವರು ತಮ್ಮ ಮಾತನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದಾರೆ ಅಂದ ಮೇಲೆ ನಾವು ನಮ್ಮ ಪೂರ್ಣ ಜವಾಬ್ದಾರಿಯನ್ನು ಅವರ ಕೈಯಲ್ಲಿ ಕೊಟ್ಟು ಹಗುರ ಏಕೆ ಆಗುವುದಿಲ್ಲ? ಹಗುರರಾದರೆ ಫರಿಷ್ಠೆಗಳಾಗುತ್ತೀರಿ. ಪ್ರತಿದಿನ ಬೆಳಗ್ಗೆ ಒಂದೇ ಗುಂಗಿನಲ್ಲಿರಿ. ನನಗೆ ನನ್ನ ಬಾಬಾ ಸಿಕ್ಕಿಬಿಟ್ಟಿದ್ದಾರೆ. ಶಿವಬಾಬಾರವರ ಗಾಂಜಾ ಕುಡಿಯಿರಿ. ಗುಟುಕಾಗಿ ನಶೆಯನ್ನು ಏರಿಸಿ. ಕೇವಲ ಇದೇ ಮಸ್ತಿಯಲ್ಲಿರಿ. ಆಗ ಉಳಿದ ಪ್ರಪಂಚದ ಎಲ್ಲ ಮಸ್ತಿಗಳು ಸಮಾಪ್ತಿಯಾಗಿ ಬಿಡುವವು. ನನಗಂತೂ ಎಷ್ಟೊಂದು ಬಾರಿ ನಗುವೂ ಸಹ ಬರುತ್ತದೆ ಮತ್ತು ದಯೆಯೂ ಸಹ ಬರುತ್ತದೆ. ಹೇಳುತ್ತಾರೆ, ನಾನು ಸತ್ಯ ಹೇಳುತ್ತೇನೆ, ನನಗೆ ಇಷ್ಟೊಂದು ನಿಶ್ಚಯ ಕುಳಿತುಕೊಳ್ಳುವುದಿಲ್ಲ. ನನಗೆ ಆ ಭಗವಂತ, ಆ ಈಶ್ವರ ಸಿಕ್ಕಿಬಿಟ್ಟಿದ್ದಾರೆ. ಇದು ಹೃದಯದಿಂದ ಬರುವುದಿಲ್ಲ. ನನಗೆ ದಯೆ ಬರುತ್ತದೆ. ಹೇಳುತ್ತೇನೆ, ಬಾಬಾ ನೀವು ಎಷ್ಟು ಪ್ರಿಯರಾಗಿದ್ದೀರಿ, ಆದರೆ ಎಷ್ಟು ಗುಪ್ತವಾಗಿದ್ದೀರಿ. ಬಾಬಾ ನೀವು ಇವರ ಮುಂದೆ ಮೋಡವನ್ನು ಇಟ್ಟು ಏಕೆ ಕುಳಿತಿದ್ದೀರಿ? ಮೋಡಗಳ ಮಧ್ಯದಲ್ಲಿ ನೀವು ಸೂರ್ಯನನ್ನು ಇವರು ತಿಳಿಯಲು ಸಾಧ್ಯವಿಲ್ಲ. ಬಾಬಾರವರು ಹೇಳುತ್ತಾರೆ, ಬಾಬಾ ಇವರ ಮುಂದಿರುವ ಈ ಮೋಡವನ್ನು ತೆಗೆದು ಹಾಕಿ, ಆಗ ಇವರು ನೀವು ಯಾರೆಂದು ನೋಡಬಹುದು. ನಿಮ್ಮ ಇಷ್ಟು ಶಕ್ತಿಶಾಲಿ ಕಿರಣಗಳನ್ನು ಇವರು ಏಕೆ ನೋಡುತ್ತಿಲ್ಲ? ಏಕೆ ಇವರಿಗೆ ಈ ದಿವ್ಯ ಬುದ್ಧಿ ಸಿಕ್ಕಿಲ್ಲ? ವಾಸ್ತವದಲ್ಲಿ ಇದಾಗಿದೆ. ಸೂಕ್ಷ್ಮದಲ್ಲಿ ತಮ್ಮ ದೇಹ ಅಭಿಮಾನದ ನಶೆ ಇದೆ. ಅದಕ್ಕೆ ಸೂರ್ಯನ ಶಕ್ತಿಯನ್ನು ಅರಿಯಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ಶಾಂತಿ.